ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಲೈಫ್ ಆ್ಯಸ್ ಇಟ್ ಈಸ್. ಆಲ್ ಮೈ ಬಿಲವೆಡ್ಸ್, ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಏನಪ್ಪ ಇವತ್ತು ಅಶ್ವಿತಾ ಕುಕ್ಕಿಂಗ್ ವೀಡಿಯೋ, ಗಟ್ ಫ್ರೆಂಡ್ಲಿ ವೀಡಿಯೋಸು ಮಾಡೋದು ಬಿಟ್ಟು ಹೊರಗೇನು ಅಲಿತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಯಾವಾಗಲೂ ನಾನು ಅಂದರೆ ಕಂಟಿನ್ಯೂಸ್ ಆಗಿ ಕುಕ್ಕಿಂಗ್ ವೀಡಿಯೋಸ್ ಮಾಡಿದ್ರು ನನಗೂ ಬೋರ್ ಆಗಿಬಿಡುತ್ತೆ, ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅಂದ್ಕೊಂಡೆ, ಸೊ ವೈ ಶುಡಂಟ್ ಐ ಮಧ್ಯದಲ್ಲಿ ಐ ಶುಡ್ ಡೂ ದೀಸ್ ಕೈಂಡ್ ಆಫ್ ವ್ಲಾಗ್ಸ್. ಇದಕ್ಕೆ ನಾನು ಪಾಯಿಂಟ್ಲೆಸ್ ವ್ಲಾಗ್ ಅಂತ ಕರಿತೀನಿ. ಯಾಕಂದರೆ ಕುಕ್ಕಿಂಗ್ ವಿಡಿಯೋಲಿ ಏನೋ ಒಂದು ಪಾಯಿಂಟ್ ಇದೆ, ಲಿಸನ್ ಟು ಮೀ ಸೀರೀಸಲ್ಲಿ ಏನೋ ಒಂದು ಸೆನ್ಸಿಬಲ್ ಪಾಯಿಂಟ್ ಇರುತ್ತೆ. ಬಟ್ ಈ ವಿಡಿಯೋಸಲ್ಲಿ ಪಾಯಿಂಟೇ ಇಲ್ಲ. ಬಟ್ ಆದ್ರೂ ನಾನು ಏನು ಮಾಡ್ತೀನಿ ನನ್ನ ಲೈಫಲ್ಲಿ ಕೆಲವು ಕ್ಷಣಗಳನ್ನ ನಿಮಗೂ ತೋರಿಸೋಣ ಅಂತ. ನಥಿಂಗ್ ಸ್ಪೆಷಲ್, ಏನೋ ಅಮೇಝಿಂಗಾಗಿ ಏನೋ ಬ್ರೇಕ್ ಥ್ರೂ ನ್ಯೂಸ್ ಅಂತ ಏನೂ ಇಲ್ಲ. ಬಟ್ ನನಗೆ ಇಷ್ಟ ಇವೆಲ್ಲ. ನಾನು ಈ ಸ್ಮಾಲ್ ತುಂಬ ಏನು ಹೇಳ್ತಾರೆ ಚಿಕ್ಕ ಚಿಕ್ಕ ವಸ್ತುಗಳಿರುತ್ತಲ್ಲ ದಿನಗಳಲ್ಲಿ ಮಾಡೋದಕ್ಕೆ ನನಗೆ ತುಂಬ ಇಷ್ಟ. ಫಾರ್ ಎಕ್ಸಾಂಪಲ್ ಮಾಲ್ಗೆ ಹೋಗಿ ಗ್ರೋಸರಿ ಶಾಪಿಂಗ್ ಮಾಡೋದು, ಇಲ್ಲ ಶಾಪಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಮಾಲ್ಗೆ ಹೋಗಿ ಜಸ್ಟ್ ಚಿಲ್ ಮಾಡೋದು, ಮಾಚಾ ಟೀ ಕುಡಿಯೋದು, ಆ ಥರ ಎಲ್ಲ ನಂಗೆ ತುಂಬ ಇಷ್ಟ. ನಾನು ಒಬ್ಬಳೊಬ್ಬಳೇ ನಾನು ಮೂವೀಸ್ಗೂ ಹೋಗ್ಬಿಡ್ತೀನಿ. ಒಳ್ಳೆ ಮೂವಿ ರಿಲೀಸ್ ಆದರೆ ಐ ವಿಲ್ ಡೂ ದ್ಯಾಟ್ ಆಸ್ ವೆಲ್. ಸೊ ಇವತ್ತು ಐ ಥಿಂಕ್ ವೆನ್ಸ್ಡೇ ಒಂದು 4:15 ಗಂಟೆ ಆಗಿದೆ. ಸೊ ನನಗೆ ಕೆಲವು ಗ್ರೋಸರಿ ಶಾಪಿಂಗ್ ಮಾಡಬೇಕು. ಅದೇ ಗಟ್ ಫ್ರೆಂಡ್ಲಿಗೋಸ್ಕರನೇ ಕೆಲವು ವಸ್ತುಗಳು ಖಾಲಿಯಾಗಿದೆ. ತರಕಾರಿಗಳು ಖಾಲಿಯಾಗಿದೆ, ನನ್ನ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಕುಕ್ಕರ್ಡ್ ಎಲ್ಲ ಖಾಲಿಯಾಗಿದೆ. ಸೊ ಐ ಥಾಟ್ ಓಕೆ, ಲೆಟ್ ಮೀ ಗೋ ಟು ಮಾಲವೇಶ ನನ್ನ ಮನೆಯಿಂದ ಬರೀ 5 ನಿಮಿಷ ದಾರಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ ಅದಕ್ಕೆ ನಾನು ನನ್ನ ಸವಾರಿ, ನನ್ನ 2 ವೀಲರಲ್ಲಿ ಇವತ್ತು ಕೂತ್ಕೊಂಡು ಶೂಟ್ ಮಾಡ್ತಾ ಇದ್ದೀನಿ. ಮನೆಯಿಂದ ಹೊರಟಿದ್ದೀನಿ, ಅದಕ್ಕೆ ನಿಮಗೊಂದು ಇಂಟ್ರೊಡಕ್ಷನ್ ಕೊಟ್ಬಿಡೋಣ ಅಂತ. ಬಟ್ ಅದಕ್ಕಿಂತ ಮುಂಚೆ ನಂಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಯಾಕಂದರೆ ನಾನು ಮಧ್ಯಾಹ್ನ ಊಟ ಮಾಡೋದು ಅರೌಂಡ್ 1 o'clock, ಅದಾದಮೇಲೆ ಇಟ್ಸ್ ಆಲ್ಮೋಸ್ಟ್ 5 o'clock ಆಗ್ತಾ ಇದೆ ಅಲ್ವಾ. ಸೊ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಸೊ ಐ ಥಾಟ್ ಐ ಶೋ ಯು ದಿಸ್ ಮಿಲೆಟ್ ಕ್ಯಾಫೆ ವಿಚ್ ಈಸ್ ಇನ್ ಮೈ ಏರಿಯಾ. ಸೊ ಆ ಮಿಲೆಟ್ ಕ್ಯಾಫೆಯಲ್ಲಿ ನನಗೆ ಗಟ್ ಫ್ರೆಂಡ್ಲಿ ಡಿಶಸ್ ತುಂಬ ಸಿಗುತ್ತೆ ಅಲ್ಲಿ. ನಾನು ಬೇರೆ ಏನೂ ತಿನ್ನೋಕ್ಕಾಗಲ್ಲ. ಸೊ ಐ ವುಡ್ ಡೆಫಿನೆಟ್ಲಿ ಪ್ರಿಫರ್ ದ್ಯಾಟ್ ಮಿಲೆಟ್ ಕ್ಯಾಫೆ. ಸೊ ಕ್ವಿಕ್ಲಿ ಅಲ್ಲಿ ಹೋಗೋಣ, ಅಲ್ಲಿ ಏನಿದೆ ತಿನ್ನೋಣ, ತಿಂದುಬಿಟ್ಟು ದೆನ್ ಐ ವಿಲ್ ಟೇಕ್ ಯು ಟು ಮಾಲವೇಶ. ಅಲ್ಲಿ ಗ್ರೋಸರಿ ಶಾಪಿಂಗ್ ಮಾಡೋಣ. ಕೆಲವು ಅಕಸ್ಮಾತ್ ನನಗೆ ಏನಾದರೂ ಒಳ್ಳೆ ಪ್ರಾಡಕ್ಟ್ಸ್ ಅನಿಸಿದ್ರೆ ಅದು ಶಾಪಿಂಗ್ ಮಾಡೋಣ ಅಂತ ಇವತ್ತಿನ ಐಟಿನರಿ ಅದೇನೆ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಸೊ ವಾಟ್ ಆರ್ ವಿ ವೇಟಿಂಗ್ ಫಾರ್? ಲೆಟ್ಸ್ ಕೀಪ್ ಗೋಯಿಂಗ್. Hello. ಗೈಸ್, ಬ್ಯಾಡ್ ಲಕ್. ಯಾಕೋ ಗೊತ್ತಿಲ್ಲ, ಈ ಕ್ಯಾಫೆ ಲಾಸ್ಟ್ ಟೈಮ್ ಬಂದಾಗಲೂ ಕ್ಲೋಸ್ ಆಗಿತ್ತು, ಈಗಲೂ ಕ್ಲೋಸ್ ಆಗಿದೆ. ಏನಂತ ಗೊತ್ತಿಲ್ಲ. ಐ ರಿಯಲಿ ವಾಂಟೆಡ್ ಟು ಈಟ್ ಸಮಥಿಂಗ್ ಹೆಲ್ತಿ. ಯಾಕೋ ನನ್ನ ಕಿಸ್ಮತ್ತಲ್ಲಿ ಗೊತ್ತಿಲ್ಲ. ಈ ಮಾಲಲ್ಲಿ ನಿಮಗೆ ಗೊತ್ತು ಎಲ್ಲ ಜಂಕೇ ಸಿಗೋದು. ಸೊ ಐ ಜಸ್ಟ್ ಶೋ ಯು ದಿಸ್ ಕ್ಯಾಫೆ. ಇಟ್ಸ್ ರಿಯಲಿ ನೈಸ್. ಇಲ್ಲಿ ನಿಮ್ಗೆ ಏನಾದರೂ ಮಿಲೆಟ್ಸ್ ಏನು ಹೇಳ್ತಾರೆ ಕನ್ನಡದಲ್ಲಿ, ಸೊ ದವಸ ಧಾನ್ಯ ಅಂತ ಹೇಳ್ತಾರೆ ನನ್ನ ಪ್ರಕಾರ. ಸೊ ಇಟ್ಸ್ ಕ್ಲೋಸ್ಡ್. ಇಟ್ಸ್ ಕಾಲ್ಡ್ ಕ್ಯಾಫೆ ನ್ಯಾಚುರಲ್. ಇಲ್ಲಿ ಬರೋಂಗಿದ್ರೆ ಬನ್ನಿ. ಐ ಜಸ್ಟ್ ಶೋ ಯು ದಿಸ್. ನೋಡಿ ವೀಕ್ಷಕರೇ, ಏನೋ ಗೊತ್ತಿಲ್ಲ, ಅಲ್ಲಿ ಏನೋ ಒಂದು ಬೋರ್ಡ್ ಹಾಕಿದ್ದಾರೆ. ಏನು ಹಾಕಿದ್ದಾರೆ ಅಂತ ಓದಬೇಕು ನಾವು. ಕ್ಯಾಫೆ ವಿಲ್ ಬಿ ಕ್ಲೋಸ್ಡ್ ಆನ್ ವೆನ್ಸ್ಡೇ. ಬರೀ ವೆನ್ಸ್ಡೇಸ್ ಮಾತ್ರ ಕ್ಲೋಸ್ ಅನಿಸುತ್ತೆ. ಓಕೆ, ಎನಿವೇಸ್, ಸೊ ಲೆಟ್ಸ್ ಗೆಟ್ ಗೋಯಿಂಗ್ ಟು ದ ಮಾಲ್. ಓಕೆ ಗೈಸ್, ಸೊ ಇವಾಗ ನಾನು ಮಾಲ್ ಹತ್ರ ಬಂದಿದ್ದೀನಿ. ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ. ಹೊರಗೆ ಪಾರ್ಕಿಂಗ್, ಯೂಶ್ವಲಿ ಇಲ್ಲಿ ಪಾರ್ಕಿಂಗ್ ಇಲ್ಲ. ಬಟ್ ಈಗ ಕೇಳ್ಬೋದು ನೀವೆಲ್ಲರೂ ದ್ಯಾಟ್ ಯಾಕೆ ಅಶ್ವಿತಾ ಅವ್ರ ಹತ್ರ ಕಾರ್ ಇಲ್ವಾ? ಕಾರ್ ಇದೆ, ಬಟ್ ಹತ್ತಿರದಲ್ಲೇ ಇರೋದು. ನಾಟ್ ಈವನ್ 2 to 3 minutes ಅಲ್ಲೇ ತಲುಪಿಡ್ತೀನಿ ನಾನು. ಮತ್ತು ಕಾರು ತೊಗೊಂಡು ಬಂದರೆ ಪಾರ್ಕಿಂಗ್ ಪ್ರಾಬ್ಲಮ್ಮು, ಅದು ಇದು ಸುಮ್ಮನೆ ಯಾಕೆ ಅಂತ ಅದಕ್ಕೆ 2 wheeler ತೊಗೊಂಬಂದಿದ್ದೀನಿ. ಸೊ 2 wheeler ಇಸ್ ರಿಯಲಿ ಗುಡ್, ಕನ್ವೀನಿಯೆಂಟ್. ನಿಮಗೆ ಗೊತ್ತು ಬೆಂಗಳೂರು ಟ್ರಾಫಿಕ್ ಹೇಗಿದೆ ಅಂತ. ವೀಕ್ಷಕರೇ, ನಾನು ಮೈಕ್ ತೊಗೊಂಬಂದಿಲ್ಲ ಸಪ್ರೇಟಾಗಿ. ಸೊ ಜಸ್ಟ್ ಇನ್ ಕೇಸ್ ನನ್ನ ವಾಯ್ಸ್ ಕೇಳಿಸ್ಲಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಮೈಂಡ್. ಆದಷ್ಟು ಜೋರಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಇವತ್ತು ನನ್ನ ಬ್ಯಾಗ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಈ ಬ್ಯಾಗ್ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ನನಗೆ ನಾನೇನೋ ಮಾಡ್ತಾಯಿದ್ದೀನಿ ಅದರಲ್ಲಿ ಏನೋ ಐ ಗಾಟ್ ದಿಸ್ ಒಂದು ಸ್ಯಾಂಪಲ್ ತರಿಸ್ದೆ. ಎನಿವೇಸ್, ಈಗ ಮಾಲ್ ಹತ್ರ ಬಂದಿದ್ದೀವಿ. ಸೊ ಕ್ವಿಕ್ಲಿ
ಫುಡ್ ಕೋರ್ಟ್ಗೆ ಹೋಗ್ಬೇಡ. ಫುಡ್ ಕೋರ್ಟ್ ಹೋಗಿ ಅಲ್ಲಿ ಏನಾದರೂ ತಿನ್ನೋಕ್ಕೆ ಸಿಗುತ್ತಾ ನನಗೆ ಅಡ್ಜಸ್ಟ್ ಆಗೋವಂಥದ್ದು ನೋಡಬೇಕು. ನನ್ನ ಫಿಟ್ ಚೆಕ್ನ ನಾನು ಅಲ್ಲೇ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಹಿಯರ್ ವಿ ಆರ್ ಇನ್ ಮಾಲ್ ಆಫ್ ಏಷ್ಯಾ. ಓಕೆ, ಈಗ ಮಾಲ್ ಒಳಗೆ ಎಂಟ್ರಿ ತೊಗೊಂಡಿದ್ದೀನಿ. ಯೂಶ್ವಲಿ ನಾನು ಬ್ಯಾಕ್ ಗೇಟಲ್ಲೇ ಪಾರ್ಕ್ ಮಾಡೋದು, ಫ್ರಂಟ್ ಗೇಟ್ ನನಗೆ ದೂರ ಆಗುತ್ತೆ. ಸೊ ಇವಾಗ ನಡ್ಕೊಂಡು ರಾಯಲ್ ಮಾರ್ಟ್ ಅಂತ ಇದೆಯಲ್ಲ, ಅಲ್ಲಿ ನಾನು ಗ್ರೋಸರಿ ಶಾಪಿಂಗ್ ಮಾಡೋದು. ಬಟ್ ಅದೇ ಲೆವೆಲ್ ಅಲ್ಲೇ ಮೇಲೆ ಫುಡ್ ಕೋರ್ಟ್ ಇದೆ. ಸೊ ಲೆಟ್ಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ವಾಟ್ ವಿ ಕ್ಯಾನ್ ಈಟ್ ಆ್ಯಂಡ್ ವಾಟ್ ಕ್ಯಾನ್ ಗೋ ವೆಲ್ ವಿತ್ Ashita's routine. What do you guys say? Right? Okay, come, let's go. So guys, Royal Mart ಅಲ್ಲ, Loyal Market. Okay, Loyal Market. So Loyal Market ಹತ್ರ ಬಂದಿದ್ದೀನಿ. ಬಟ್ ದೆನ್ ಫಸ್ಟು ಮೇಲೆ ಹೋಗ್ಬೇಡ, ಏನಾದರೂ ತಿನ್ಕೊಂಡು ಮತ್ತೆ ಇಲ್ಲಿ ವಾಪಸ್ ಬರೋಣ. ಸೊ ಐಮ್ ಜಸ್ಟ್ ಗೋನಾ ಶೋ ಯು ವಿಚ್ ಮಾರ್ಟ್ ಐ ವಿಲ್ ಬಿ ಗೋಯಿಂಗ್. ಇದೇ ಮಾರ್ಟಲ್ಲಿ ನಾನು ನನ್ನ ಗ್ರೋಸರಿ ಶಾಪಿಂಗ್ ಮಾಡೋದು. ಸೊ ಲೆಟ್ಸ್ ಗೆಟ್ ಗೋಯಿಂಗ್ ಅಪ್. ಯಾಕಂದರೆ ಐ ಆಮ್ ರಿಯಲಿ ಹಂಗ್ರಿ. ಆ್ಯಕ್ಚುಲಿ ಅಲ್ಲೂ ಒಳಗೆ ಏನಾದರೂ ತಿನ್ನೋಕ್ಕೆ ಸಿಗುತ್ತೆ. ಸೊ ಲೆಟ್ಸ್ ಜಸ್ಟ್ ಚೆಕ್. ಐ ಥಿಂಕ್ ಓಕೆ, ನೋಡೋಣ ಗೈಸ್. ಇಲ್ಲಿ ಮಾಲ್ ಮಾರ್ಕೆಟ್ ಒಳಗೇನೆ ದೇರ್ ಈಸ್ ದಿಸ್ cafe. So let me see if there is something healthy to have. Okay, hi, I'm vlogging. Is that okay? स्टोर को नहीं है, देखो तो पूछना पड़ेगा. अरे क्या है, कितने लोग तो करते जाते हैं. वो करता है बट वो हमारा साइड से करता है, हमारा इंस्टाग्राम में वो लोग करते हैं. तो क्या हुआ, तुम्हारा ही तो इसमें भी तो पब्लिश ही होगा ना, प्रमोट ही होगा ना आप लोग. हाय बोलो बस. ठीक है, चलो, नो प्रॉब्लम. नहीं, मैं बस ये कर रही हूँ, देख रही हूँ कि कौन सा अच्छा है. आप लोग मिलेट में कुछ बनाते हो? मिलेट पता नहीं है. मिलेट, हाँ, सूप नहीं, मिलेट का कोई ब्रेड है? नो. हर क्वालिटी का सब कुछ ब्रेड आएगा, बट ब्राउन ब्रेड आएगा. ओके. क्या लूँ यार, समझ नहीं आ रहा है. ಸೊ ವೀಕ್ಷಕರೇ, ನಾನು ಆರ್ಡರ್ ಕೊಟ್ಟೆ ಕುಂಪಾವ್ ಚಿಕನ್. ಬೇರೆ ಯಾವುದ್ರಲ್ಲೂ ನನಗೆ ಎಲ್ಲದರಲ್ಲೂ ಆನಿಯನ್ ಗಾರ್ಲಿಕ್ ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೊರಗೆ ಬಂದಿದ್ದ ತಕ್ಷಣ ಗಾರ್ಲಿಕ್ ಆನಿಯನ್ ಇಲ್ಲದೆ ಯಾವ ಅಡುಗೆ ಮಾಡೋಕ್ಕಾಗುತ್ತೆ, ರೈಟ್? ಸೊ ಐ ಆರ್ಡರ್ಡ್, ದಿಸ್ ಇಸ್ ಮೈ ನಂಬರ್. ಸೊ ಅದು ರೆಡಿ ಆಗಿದ ತಕ್ಷಣ ಟಿಕಿ 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 ಅನ್ನತ್ತೆ. ಇಲ್ಲ, ಐ ಡೋಂಟ್ ನೋ ವಾಟ್ ಸೌಂಡ್. ಸೊ ಐಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ನೋಡೋಣ, ಐಮ್ ಹಂಗ್ರಿ. ಅದನ್ನು ಮುಗಿಸಿದ ತಕ್ಷಣ ಒಳ್ಳೇದಾಯಿತು, ಮೇಲೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಇಲ್ಲೇ ಕೂತ್ಕೊಂಡು ತಿಂದು ದೆನ್ ಐ ಕ್ಯಾನ್ ಗೋ ಫಾರ್ ದ ಶಾಪಿಂಗ್. ಸೊ ಗೈಸ್, ಕೂತ್ಕೊಳ್ಳೋ ಅವಶ್ಯಕತೆ ಅಂತೂ ಇಲ್ಲ, ಯಾಕಂದರೆ ಆಲ್ರೆಡಿ ಇದು ಕೊಟ್ಟಿರೋದ್ರಿಂದ ಐ ಕ್ಯಾನ್ ಸ್ಟಾರ್ಟ್ ಶಾಪಿಂಗ್ ಸೊ ದ್ಯಾಟ್ ಐ ಕ್ಯಾನ್ ಸೇವ್ ಟೈಮ್. ನನ್ನ ಹತ್ರ ಟೈಮ್ ಇಲ್ಲ, ಐ ಹ್ಯಾವ್ ಟು ಕೀಪ್ ಗೋಯಿಂಗ್. ಲೆಟ್ಸ್ ಟೇಕ್ ಅ ಟ್ರಾಲಿ. Bag. Yes. ಬನ್ನಿ ಹೋಗೋಣ. ಇಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ ಶಾಪಿಂಗ್ ಮಾಡೋದಕ್ಕೆ, ರೆಕಾರ್ಡ್ ಮಾಡೋದಕ್ಕೆ. ವೆಜಿಟೇಬಲ್ಸ್ ನೋಡಿ ವೀಕ್ಷಕರೇ, ಆ್ಯಕ್ಚುಲಿ ಇದಿದೆಯಲ್ಲ, ಇದು ನಾನು ತಿನ್ನಬೇಕು. ಬಟ್ ನಿಮಗೆ ರೇಟ್ ಗೊತ್ತಾ? 1 kg 750 ರೂಪಾಯಿ. ಯಮ್ಮ, ಇದಕ್ಕೆ ಬ್ರಸೆಲ್ಸ್ ಸ್ಪ್ರೌಟ್ಸ್ ಅಂತ ಹೇಳ್ತಾರೆ. ಇದು ನಮ್ಮ ಕ್ಯಾಬೇಜ್ ಇದೆಯಲ್ಲ, ಆ ಥರನೇ ಕಾಣುತ್ತೆ ನೋಡಿ. ತುಂಬ ಹೆಲ್ತಿ. ಇದೆಲ್ಲ ನಾನು ತಿಂತೀನಿ. ಪಾರ್ಸ್ಲಿ ಇದೆ ನನ್ನ ಹತ್ರ, ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ದ್ಯಾಟ್ ಅಟ್ ದಿಸ್ ಮೂಮೆಂಟ್. ಓಕೆ, ಲೆಟ್ಸ್ ಕೀಪ್ ಗೋಯಿಂಗ್. I have to get some dry fruits. ಆದರೆ ಇಲ್ಲಿ ನಿಮಗೆ ಯಾವ ಥರ ಇಂಟರ್ನ್ಯಾಷನಲ್, ನ್ಯಾಷನಲ್, ಇಂಪೋರ್ಟೆಡ್, ಎಕ್ಸ್ಪೋರ್ಟೆಡ್ ಡಿಶ್ ಯಾವುದಾದ್ರು ಬೇಕೋ ಐಟಮ್ಸ್ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ದಟ್ಸ್ ದ ಬೆಸ್ಟ್ ಪಾರ್ಟ್. ನಟ್ಸ್ ತೊಗೊಬೇಕು ನಾನು. ದಿಸ್ ಇಸ್ ಗುಡ್. ಸೊ
300 ಇದೆ, 310 ಇದೆ, 1000. ದಿಸ್ ಇಸ್ ಮಾಮ್ರಾ ಬಾದಾಮ್. ದಿಸ್ ಇಸ್ ವೆರಿ ಗುಡ್. ಇದರಲ್ಲಿ ಏನು ಗೊತ್ತಾ, ಕೊಲೆಸ್ಟ್ರಾಲ್ ಇರಲ್ಲ, ಕಂಪ್ಲೀಟ್ಲಿ ಕೊಲೆಸ್ಟ್ರಾಲ್ ಫ್ರೀ ಇದು. ನಾನು ಮುಂಚೆ ಐ ಯೂಸ್ ಟು ಡೂ ದಿಸ್ ಬಿಸ್ನೆಸ್ ಆಸ್ ವೆಲ್. ओके भाई, मुझे 100 ग्राम्स वो देना. ಮತ್ತೆ 100 ಗ್ರಾಮ್ಸ್ ವಾಲ್ನಟ್ ಕೊಡಿ. ರೇಟ್ ಎಷ್ಟಿದು? 560ನಾ? ಥ್ಯಾಂಕ್ ಯು. ವೀಕ್ಷಕರೇ, ಇದಿನ್ನೂ ಬಡ್ಕೊಂಡೇ ಇಲ್ಲ, ಗೊತ್ತಿಲ್ಲ, ಹೊಟ್ಟೆ ಬೇರೆ ಹಸಿತಿದೆ. ಓಕೆ ಗೈಸ್, ಇದು ಕೂಗಕ್ಕೆ ಶುರು ಮಾಡ್ತು. ಸೊ ಲೆಟ್ಸ್ ಗೋ. ಇಲ್ಲೇನೆ. ಓಕೆ ಗೈಸ್, ಇಲ್ಲಿದೆ ನನ್ನ ಆರ್ಡರ್, ಕುಂಪಾವ್ ಚಿಕನ್. ಐ ಹೋಪ್ ದಿಸ್ ಇಸ್ ಹೆಲ್ತಿ. ಇಟ್ ಈಸ್ ಪೂರಾ ಓಕೆ, ತಿನ್ನೋಣ. ಇದರಲ್ಲಿ ನನಗೆ ಬೇಡದೇ ಇರೋದೇನೂ ಹಾಕಿಲ್ಲ. ಸೊ ಐ ಥಿಂಕ್ ಹೈ ಪ್ರೋಟೀನ್ and there is some capsicum, so I think this is good. Okay, so let's try the chicken. Good. ನನಗೆ ಕುಂಪಾವ್ ಚಿಕನ್ ತುಂಬಾ ಇಷ್ಟ. ನಾನು ಎಲ್ಲೋದ್ರೂ ಚೈನೀಸ್ ಐ ಪ್ರಿಫರ್ ಈಟಿಂಗ್ ಕುಂಪಾವ್ ಚಿಕನ್. ನೋಡಿ ಎಷ್ಟು ಚೆನ್ನಾಗಿದೆ. ತಿಂದ್ಬಿಟ್ಟು ಆಮೇಲೆ ವ್ಲಾಗ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ತಿಂಡಿ ಎಲ್ಲ ಆಯಿತು. ಸಕ್ಕತ್ತಾಗಿತ್ತು ಕುಂಪಾವ್ ಚಿಕನ್ನು. ಬಟ್ ಅದರಲ್ಲಿ ಒಂದು ಚೂರು ಸೋಯಾ ಸಾಸ್ ಎಲ್ಲ ಇತ್ತು, ಅವೆಲ್ಲ ತಿನ್ನಂಗಿಲ್ಲ ನಾನು. ಬಟ್ ಇಟ್ಸ್ ಓಕೆ, ಒನ್ಸ್ ಇನ್ ಅ ವೈಲ್. ನಾನು ರೆಗ್ಯುಲರಾಗಿ ಏನು ಮಾಡಲ್ಲ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ಶಾಪಿಂಗ್. ಆ್ಯಂಡ್ ಗೊತ್ತಿಲ್ಲ ಏನೇನಿದೆ ಅಂತ. ನಾನು ಕ್ವಿಕ್ಕಾಗೆಲ್ಲ ತೊಗೊಳ್ತೀನಿ, ಆಮೇಲೆ ನಿಮಗೆಲ್ಲ ಒಂದೇ ಸರಿ ತೋರಿಸ್ತೀನಿ. ಓಕೆನಾ? ಸೊ ಗೈಸ್, ಚೀಸ್ ತೊಗೊಳ್ಳೋಣ ಅಂತ. ಚೀಸಲ್ಲೂ ಅಷ್ಟೇ, ಎಲ್ಲ ಚೀಸು ನನಗೆ ಓಕೆ ಇಲ್ಲ. ಈ ಗೌಡಾ ಚೀಸ್ ಅಂತ ಹೇಳ್ತಾರಲ್ಲ, ಅದು ಮಾತ್ರ ನನಗೆ ಓಕೆ ಫಾರ್ ಮೈ ಗಟ್. ಸೊ ಚೀಸ್ ತಿಂದು ತುಂಬ ದಿನ ಆಯಿತು. ಐ ವಾಂಟ್ ಟು ಲೈಕ್ ಟ್ರೈ ಸಮ್ ಚೀಸ್. ಎಷ್ಟಿದೆ ಅದು? 150 है क्या? ठीक है, वो फ्रेश है ना? कन्नड़ा बात करते हैं, हिंदी बात करते हैं? अच्छा, दिखाओ. इसको ग्रेट करने का और स्लाइस भी कर सकते हैं? स्लाइस भी कर सकते हैं, ग्रेट भी होगा. इसको क्या बोलते हैं? गौडा चीज, इंडियन चीज. इंडियन है ये. So let's try. 150. नहीं, कितना दिन रख सकता है भाई? हाँ, अब से क्या, कब हुआ है वो? श्योर. ओके ओके, ಈಗ ಮಿಲ್ಕ್ ಸೆಕ್ಷನ್ ಬಂದಿದ್ದೀನಿ. ಎಸ್, ದಿಸ್ ಇಸ್ ವಾಟ್ ಐ ವಾಂಟ್. ಐ ನೀಡ್ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್. 1 2 ಇಷ್ಟೇ ವೀಕ್ಷಕರೇ, ಇಲ್ಲಿ ತನಕ ಶಾಪಿಂಗ್ ಮಾಡಿರೋದು, ಜಾಸ್ತಿ ಮಾಡಿಲ್ಲ. ಆಲ್ಮಂಡ್ ಮಿಲ್ಕು ಚೆನ್ನಾಗಿದೆ, ಬಟ್ ಇದು ಫ್ಲೇವರ್ಡ್ ಬೇಡಪ್ಪ. ಯಾವತ್ತೂ ಪ್ಲೇನ್ ತೊಗೊಳೋದು ಬೆಟರ್. ಇನ್ನೊಂದೇನು ಗೊತ್ತಾ, ಅನ್ನೆಸೆಸರಿ ಖರ್ಚು ಮಾಡೋದು ಯಾಕೆ ಅಲ್ವಾ? ಅಯ್ಯೋ, ಅನ್ನೆಸೆಸರಿ ಖರ್ಚು ಮಾಡೋದಕ್ಕಿಂತ ಏನು ಬೇಕು ಎಕ್ಸಾಕ್ಟ್ಲಿ ಅದು ನನ್ನ ತಲೆಯಲ್ಲಿದೆ. ಸೊ ಅದನ್ನೇ ನಾನು ತೊಗೊಂಡು ಮುಗಿಸೋದು ಅಷ್ಟೇ. ಸುಮ್ಮನೆ ಯಾಕೆ ಬೇಡದಿರೋ ಎಲ್ಲ ತೊಗೊಂಡು ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡೋದು, ಅವೆಲ್ಲ ನಾನು ಯಾವತ್ತೂ ಮಾಡೋದು ಇಲ್ಲ. ಎನಿವೇಸ್, ಬಟ್ ಈ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ ವೀಕ್ಷಕರೇ. ಎಲ್ಲ ಅಂದರೆ ಹೇಳಿದ್ನಲ್ಲ, ಇಂಪೋರ್ಟೆಡ್
ನ್ಯಾಷನಲ್, ಡೊಮೆಸ್ಟಿಕ್, ವಾಟ್ ಎವರ್ ಯು ಮೆಸೆ ಎಲ್ಲ ಸಿಗುತ್ತೆ ಇದರಲ್ಲಿ. ಗೈಸ್, ನಾನು ಬೇಗ ಬಿಲ್ ಮಾಡಿಸ್ಬೇಕು, ಯಾಕಂದರೆ ನಂದೊಂದು ಓಪನ್ ಅಪ್ ಸೆಷನ್ನು ಬುಕ್ ಮೈ ಶೋ ಅಲ್ಲಿ ಬುಕ್ ಆಗಿದೆ. ಓಪನ್ ಅಪ್ ಬಗ್ಗೆ ತಿಳ್ಕೊಬೇಕು ಅಂದರೆ ಪ್ಲೀಸ್ ಇನ್ಸ್ಟಾಗ್ರಾಮ್ ಪೇಜಿಗೆ ಬನ್ನಿ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಓಪನ್ ಅಪ್ ವಿತ್ ಅಶಿತಾ ಅಂತ ಒಂದು ಪೇಜ್ ಇದೆ. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ದಟ್ ಐ ಆಮ್ ಡೂಯಿಂಗ್. ನಿಮಗೂ ಅದನ್ನು ತಗೋಬೇಕು ಅಂದರೆ ಯು ಕ್ಯಾನ್ ಬುಕ್ ಇಟ್ ಆನ್ ಬುಕ್ ಮೈ ಶೋ, ಆರ್ ಯು ಕ್ಯಾನ್ DM ಮೀ ಕಂಪ್ಲೀಟ್ಲಿ, ಡೈರೆಕ್ಟ್ಲಿ. ಸೊ ಓಕೆ, ಇವಾಗ ನಾನು ಬೇಗ ಬಿಲ್ ಮಾಡಿಸ್ಬೇಕು, ಯಾಕಂದರೆ ಐ ಥಿಂಕ್ ಆಲ್ಮೋಸ್ಟ್ ನಾನು ಏನು ಬೇಕೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಹರಿಬರಿ ಆಯಿತು. 7:15 ಇರೋದು ಸೆಷನ್, ಸೊ ಐ ಕಾಂಟ್ ಬಿ ಲೇಟ್. ಸೊ ಲೆಟ್ಸ್ ಜಸ್ಟ್ ಗೆಟ್ ಗೋಯಿಂಗ್ ಫಾಸ್ಟ್. ಓಕೆ, ಇವಾಗ ಮುಗೀತು. ಸೊ ಕೌಂಟರ್ ಹತ್ರ ನಿಂತಿದ್ದೀನಿ ಬಿಲ್ಲಿಂಗ್ ಮಾಡಿಸೋದಕ್ಕೆ. ಬಿಲ್ಲಿಂಗ್ ಮಾಡಿಸ್ಕೊಂಡು ಓಡ್ತಾ ಇರಬೇಕೀಗ ನಾನು, ಬಿಕಾಸ್ ಐ ಡೋಂಟ್ ಹ್ಯಾವ್ ಟೈಮ್. ಓನ್ಲಿ ಸೋ ಮಚ್. ಇದು ವೇಟಿಂಗ್. ಇಷ್ಟೇ ನಾನು ಆರ್ಡರ್. ಹಾಂ, ತಗೊಳ್ಳಿ. ಹೆಂಗೆ ನಗ್ತಾ ಇದ್ದೀರಾ? ಇಲ್ಲಿ ಯಾರು ವ್ಲಾಗ್ ಮಾಡಲ್ವಾ? ವ್ಲಾಗ್ ಮಾಡ್ಕೊಂಡು ಬರಲ್ವಾ ಯಾರು? ಆಯಿತು. ಇದು ಓವರ್ ಆಲ್ ಬಿಲ್ ಮಾಡ್ತೀರಲ್ಲ, ನಮ್ಮದೊಂದು ಎಕ್ಸ್ಚೇಂಜ್ ಕೂಪನ್ ಇದೆ. ಎಕ್ಸ್ಚೇಂಜ್ ಲಾಸ್ಟ್ ಟೈಮ್ ಮಾಡಿಸಿರೋದು, ಅದರಿಂದ ಏನು ಹೇಳ್ತಾರೆ ಕ್ರೆಡಿಟ್ ನೋಟ್ ಅಲ್ಲ, ಹಾಂ ಅದಿದೆ ನನ್ನ ಹತ್ರ. ಅದು ಮೈನಸ್ ಆಗುತ್ತಾ? ಅದು ಕೊಡಲ ಈಗ? ಗೈಸ್, ಕೊನೆಗೂ ಆಯಿತು ನನ್ನ ಗ್ರೋಸರಿ ಶಾಪಿಂಗ್. ಜಾಸ್ತಿ ಏನೂ ತೊಗೊಂಡಿಲ್ಲ, ನಿಮಗೆ ಗೊತ್ತು. ಅದನ್ನು ಆಮೇಲೆ ತೋರಿಸ್ತೀನಿ. ನಾನು ಕ್ವಿಕ್ಕಾಗೆ ನನ್ನ ಗಾಡಿ ಹತ್ರ ಹೋಗಬೇಕು. ಅಲ್ಲಿಂದ ನಾನು ಒಂದು ಕ್ಯಾಫೆ, ಯೂಶ್ವಲಿ ಅಲ್ಲೇ ನಾನು ಕೂತ್ಕೊಂಡು ಓಪನ್ ಅಪ್ ಸೆಷನ್ ಮಾಡೋದು. ಸೊ ಅಲ್ಲಿ ಹೋಗಿ ಓಪನ್ ಅಪ್ ಸೆಷನ್ ಮಾಡೋಣ. ಅದನ್ನು ಒಂಚೂರು ಗ್ಲಿಮ್ಸ್ ತೋರಿಸ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಿಮಗೆಲ್ಲ ಕ್ಲಿಯರಾಗಿ ಸಿಗುತ್ತೆ ಏನಂತ. ಬೇರೆ ಏನೂ ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ನನಗೆ ಒಂದೆರಡು ಲಿಪ್ಸ್ಟಿಕ್ ತೊಗೊಬೇಕಾಗಿತ್ತು, ಬಟ್ ಟೈಮ್ ಇಲ್ಲ ನನ್ನ ಹತ್ರ. ಎಷ್ಟು ಈಗ ಟೈಮು? ಲೆಟ್ ಮಿ ಸಿ. 7 ಗಂಟೆ ಆಗ್ತದೆ. ಐ ಹ್ಯಾವ್ ಓನ್ಲಿ ಹಾಫ್ ಆನ್ ಅವರ್. ಮೇ ಬಿ ಗೊತ್ತಿಲ್ಲ ಹೆಲ್ತ್ ಆ್ಯಂಡ್ ಗ್ಲೋ ಎಲ್ಲಿದೆ ಅಂತ, ಅದ್ರ ಪ್ರಕಾರ ಹೋಗಬೇಕು. ಮರ್ತೋಯ್ತು ನನಗೆ, ಈಗ ತಲೆ ಓಡ್ತಾ ಇಲ್ಲ. ಅರ್ಜೆಂಟಲ್ಲಿ ನನ್ನ ಕ್ವಿಕ್ ಫಿಟ್ ಚೆಕ್ ವಿತ್ ದ ಟ್ರಾಲಿ. ಓಕೆ, these are my LV slippers and this is my fit. ಯೂಶ್ವಲಿ ಶಾಪಿಂಗ್ ಮಾಡೋದಕ್ಕೆ ಅಂತಲೇ ನಾನು ಈ ಥರ ವೆರಿ ಕಂಫರ್ಟಬಲ್, ಸ್ವಲ್ಪ ಲೂಸ್ ಇದೆ ಪ್ಯಾಂಟು. ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದ್ದೀನಿ, ಸೊ ಹಾಗಾಗಿ ತುಂಬ ಲೂಸ್ ಇದೆ. ಸೊ ಈ ಥರ ಸ್ಲಿಪ್ಪರ್ಸ್ ಹಾಕ್ಕೊಂಡ್ರೆ ಐ ಫೀಲ್ ವೆರಿ ಕಂಫರ್ಟಬಲ್. ತುಂಬ ಶೋರೂಮಲ್ಲಿದ್ದೀನಿ, ಇಲ್ಲೇ ಒಂದೇ ಕಡೆ ಮಿರರ್ ಸಿಕ್ಕಿದ್ದು. ಸೊ ಲೆಟ್ ಮಿ ಜಸ್ಟ್ ಡೂ ದಿಸ್. ಐ ಹೋಪ್ ಯು ಲೈಕ್ ಇಟ್. ವಾಚ್, ನಾನು ವಾಚ್ ಬೇರೆ ಹೆಂಗೆಂಗೋ ಆಗ್ಬಿಟ್ಟಿದೆ. ಎನಿವೇಸ್, ವಾಚ್, ಬ್ಲೂ ವಾಚ್. ದಟ್ಸ್ ಇಟ್ ಗೈಸ್. ನೋಡಿ, ಇದೇ ಮುಂಬೈ ಕ್ಯಾಫೆ. ಇಲ್ಲೇ ನಾನು ನನ್ನ ಓಪನ್ ಅಪ್ ಸೆಷನ್ ತೊಗೊಳ್ಳೋದು. ಇಟ್ಸ್ ಅ ವೆರಿ ಪೀಸ್ಫುಲ್ ಕ್ಯಾಫೆ. ಈಗ ಹೋಗೋಣ ಇಲ್ಲಿ. ಓಕೆ, ನಾನು ಗಾಡಿ ಪಾರ್ಕ್ ಮಾಡಿ ನಿಮಗೆ ಒಳಗೆ ತೋರಿಸ್ತೀನಿ. ಆ್ಯಕ್ಚುಲಿ ಇದೆ ಈ ಕ್ಯಾಫೆ. ಸೊ ನನ್ನ ಓಪನ್ ಅಪ್ ಸೆಷನ್ಗೆ ಬರೋರು ಇಲ್ಲಿ ಬಂದು ಕೂರ್ತಾರೆ. ಐ ಆಮ್ ವೇಟಿಂಗ್. 7:15ಗೆ ಇರೋದು ಸೆಷನ್. ಸೊ ವಾಟ್ ಇಸ್ ದ ಟೈಮ್? ಈಗಿನ್ನೂ 7 ಗಂಟೆ. ಸೊ another 10 minutes. ಹೋಪ್ಫುಲಿ ಹಿ ಕಮ್ಸ್. ಈ ಆರ್ ಶಿ, ನನಗೆ ಗೊತ್ತಿಲ್ಲ ಯಾರಂತ. ಸೊ ಗೈಸ್, ಜನರಲಿ ನನಗೆ ಯಾರು ಬರ್ತಾರೆ ಸೆಷನ್ಗೆ ಅಂತ ಗೊತ್ತಿರಲ್ಲ. ಇಟ್ ಈಸ್ ಜಸ್ಟ್ ಅಬೌಟ್ ವೇಟಿಂಗ್ ಫಾರ್ ದಟ್ ಪರ್ಸನ್. ಸೊ ಓಪನ್ ಅಪ್ ಬಗ್ಗೆ ಹೇಳಬೇಕು ಅಂದರೆ ಜಸ್ಟ್ ಇನ್ ಫ್ಯೂ ವರ್ಡ್ಸ್. ಓಪನ್ ಅಪ್ ಹೇಗೆ ಅಂದರೆ, ಬೇಸಿಕ್ಲಿ ಐ ಟೇಕ್ ದಿಸ್ ಸೆಷನ್, ಇಟ್ಸ್ ಅನ್ ಇನಿಷಿಯೇಟಿವ್. ಅಂದರೆ ಒಂದು ಹ್ಯೂಮನ್ ಟು ಹ್ಯೂಮನ್, ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಮಾಡುವಂಥ ಒಂದು ಸಪೋರ್ಟ್ ಅಷ್ಟೇ.
where I invite people one-on-one, ಅಂದರೆ one single person can come sit, whether it's, I mean, ಅದಕ್ಕೆ ಏಜ್ ಗ್ರೂಪ್ ಇಲ್ಲ, ಜೆಂಡರ್ ಇಲ್ಲ, anybody can come and they can come and express all their feelings, whether it is good, bad, saddening, not saddening, any kind of feeling that is, they can come and talk to me. So ಅದೇ ಈ ಸೆಷನ್. ಸೊ ಈ ಬುಕ್ಕಿಂಗ್ನ ನಾನು ಯೂಶ್ವಲಿ ನನ್ನ ಏನದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಅಪ್ ವಿತ್ ಅಕ್ಷಿತಾ, ಅಲ್ಲಿ ಬುಕ್ಕಿಂಗ್ ಆಗುತ್ತೆ, DM ಮಾಡ್ಬೋದು. ಅದಲ್ಲದೆ ಬುಕ್ ಮೈ ಶೋ ಅಲ್ಲೂ ಬುಕ್ಕಿಂಗ್ಸ್ ಇರುತ್ತೆ, ಟೈಮ್ ಸ್ಲಾಟ್ಸ್ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಬುಕ್ ಮಾಡ್ಬೋದು. ಸೊ if you want, you can also do that, and it's definitely going to change your life, I can say that. ಗೈಸ್, ನಾನು ಮನೆಗೆ ವಾಪಸ್ ಬಂದೆ. ಸಾರಿ, ಓಪನ್ ಅಪ್ ಸೆಷನ್ನ ನಾನು ಒಂದು ಚೂರೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ದ ಪರ್ಸನ್ ಹೂ ಕೇಮ್ ಡೌನ್ ವಾಸ್ ನಾಟ್ ಕಂಫರ್ಟಬಲ್. ಯಾಕಂದರೆ ನಾವು ಅದ್ರ ಬಗ್ಗೆ ಕೇಳಲೇಬೇಕಾಗುತ್ತೆ. ಇಫ್ ದೇ ಆರ್ ಕಂಫರ್ಟಬಲ್ ಮೀ ರೆಕಾರ್ಡಿಂಗ್ ದೆಮ್ ಆರ್ ವಿಡಿಯೋಗ್ರಾಫಿಂಗ್ ದೆಮ್. ಇಫ್ ದೇ ಆರ್ ನಾಟ್ ಕಂಫರ್ಟಬಲ್ ನಾನು ಇನ್ಸಿಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ವಿತ್ ಡ್ಯೂ ರೆಸ್ಪೆಕ್ಟ್ ನಾನು ಅದನ್ನು ಮಾಡೋಕ್ಕಾಗಲಿಲ್ಲ. ಬಟ್ ಹವೆವರ್ ಮುಂದೆ ಯಾವುದೇ ಸೆಷನ್ಸ್ ಇದ್ದರೂ ನಾನು ನಿಮಗೆ ಅದನ್ನ ಗ್ಲಿಮ್ಸಸ್ ತೋರಿಸ್ತೀನಿ, ಇಫ್ ದ ಕಸ್ಟಮರ್ ಇಸ್ ಕಂಫರ್ಟಬಲ್. ಬಟ್ ಎನಿವೇಸ್, ಇಟ್ ವಾಸ್ ಅ ವಂಡರ್ಫುಲ್, ಅಂದರೆ ಇದೊಂಥರ ಏನು ಹೇಳ್ತಾರೆ, ಯೂಶ್ವಲಿ ಈ ವ್ಲಾಗರ್ಸ್, ಬೇರೆ ವ್ಲಾಗರ್ಸ್ ಇರ್ತಾರಲ್ಲ, ಅವರು ಈ ಥರ ಈ ಪಾಯಿಂಟ್ಲೆಸ್ ವ್ಲಾಗ್ಸ್ ತುಂಬ ಮಾಡ್ತಾರೆ. ಸೊ ನಾನು ಅಂದ್ಕೊಂಡೆ ಬರೀ ಕುಕ್ಕಿಂಗು, ಲಿಸನ್ ಟು ಮೀ ಸೀರೀಸು, ಟ್ರಾವೆಲ್ ಸೀರೀಸ್ ಎಲ್ಲ ಮಾಡ್ತಾಯಿರ್ತೀನಿ. ಸೊ ಈ ಥರ ಒಂದು ಪಾಯಿಂಟ್ಲೆಸ್ ವ್ಲಾಗು ಅಲ್ಲಿ ಇಲ್ಲಿ ಬಿಡ್ತಾರಣ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದೋಸ್ ಪಾಯಿಂಟ್ಲೆಸ್ ವ್ಲಾಗ್ಸ್. ಬಟ್ ತುಂಬ ಖುಷಿ ಆಯಿತು ಇವತ್ತು ನಿಮ್ಮ ಜೊತೆ ಶಾಪಿಂಗ್ ಮಾಡಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಐ ವಿಲ್ ಆಲ್ಸೋ ಗೋಯಿಂಗ್ ಟು ಶೋ ಯು ವಾಟ್ ಆಲ್ ಐ ಬಾಟ್. ಸೊ ಗೈಸ್, ನನ್ನ ಶಾಪಿಂಗ್ ಏನೇನು ಮಾಡಿದೆ, ನಾನು ಗ್ರೋಸರಿ ಶಾಪಿಂಗ್ ಏನೇನು ಮಾಡಿದೆ ಅದನ್ನು ಕ್ವಿಕ್ಲಿ ನಿಮಗೆ ತೋರಿಸ್ಬಿಡೋಣ ಅಂತ. ನಥಿಂಗ್ ಮಚ್, ಐ ಗಾಟ್ ಅರೌಂಡ್ 9 ಐಟಮ್ಸ್. ಇನ್ನೆಲ್ಲ 9 ಐಟಮ್ಸ್ಗೆ ಸೇರಿಸಿ ಇಟ್ಸ್ 1179 rupees. ಓಕೆ, ಅದರಲ್ಲಿ ಕೆಲವು ಡಿಸ್ಕೌಂಟ್ಸ್ ನನಗೆ ಸಿಕ್ತು, ಬಿಕಾಸ್ ಲಾಸ್ಟ್ ಟೈಮ್ ನಾನು ಎಕ್ಸ್ಚೇಂಜ್ ಮಾಡಿಸಿದ್ದೆ ಕೆಲವು ಪ್ರಾಡಕ್ಟ್ಸ್ನ. ಸೊ ಆ ಡಿಸ್ಕೌಂಟ್ ನನಗೆ ಬಂದಮೇಲೆ ಅರೌಂಡ್ 817 rupees ಆಯಿತು. ಸೊ ಕ್ವಿಕ್ಲಿ ಐ ಶೋ ಯು. ಓಕೆ, ಫಸ್ಟ್ ಅಪ್ ನಾನು ಈ ಟೋಫು ತೊಗೊಂಡು ಬಂದಿದ್ದೀನಿ. ಟೋಫು ಯು ಆಲ್ ನೋ, ಇದು ಸೋಯಾಬೀನಿಂದ ಮಾಡ್ತಾರೆ. ದಿಸ್ ಇಸ್ ಹೈ ಪ್ರೋಟೀನ್ ಫುಡ್ ಪ್ರಾಡಕ್ಟ್ ಆ್ಯಂಡ್ ಇಟ್ ಈಸ್ ನಾಟ್ ಡೇರಿ. ವೀಗನ್ ಪೀಪಲ್, ಅಂದರೆ ಕಂಪ್ಲೀಟ್ಲಿ ವೆಜಿಟೇರಿಯನ್ ಇರ್ತಾರಲ್ಲ, ಅವ್ರಿಗೆ ಇದು ಬೆಸ್ಟ್ ಆಪ್ಷನ್. ಮತ್ತು ನನಗೆ ಇದು ಗಟ್ ಫ್ರೆಂಡ್ಲಿ. ಸೊ ಈ ಟೈಮ್ ನಾನು ಸ್ವಲ್ಪ ಮಸಾಲ ಇರೋವಂಥ ಟೋಫು ತೊಗೊಂಬಂದಿದ್ದೀನಿ. ಇದರಲ್ಲಿ ಕೆಲವು ವೆಜಿಟೇಬಲ್ಸ್ ಇದೆ, ಕೊರಿಯಾಂಡರ್ ಇದೆ, ಗ್ರೀನ್ ಚಿಲ್ಲಿ ಇದೆ, ಕ್ಯೂಮಿನ್ ಇದೆ, ಮತ್ತು some kind of celery and stuff. So this is the tofu and I really like. This is from a company called Moose anta. So cholesterol free tofu. So that's tofu. Then I got this cheese. This is called young Gouda cumin cheese. Not ನಮ್ಮ ಗೌಡ್ರಲ್ಲ, ಅದರಿಂದಲ್ಲ, ಇದಕ್ಕೆ ಗೌಡಾ ಚೀಸ್ ಅಂತ ಹೇಳ್ತಾರೆ. ಗೌಡಾ, GOUDA, ಗೌಡಾ ಚೀಸ್. ಸೊ ಈ ಒಂದು ಚೀಸ್ ತೊಗೊಂಡಿದ್ದೀನಿ, ಸ್ವಲ್ಪ ಎಕ್ಸ್ಪೆನ್ಸಿವ್. ದಿಸ್ ಕಾಸ್ಟ್ ಮೀ ಅರೌಂಡ್ ಜಸ್ಟ್ 100 grams-ಗೆ 270 rupees. ಸೊ ದಿಸ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಚೀಸ್, ಬಟ್ ನನ್ನ ಗಟ್ಟಿಗೆ ಇದು ಒಳ್ಳೆಯದು. ನನಗೆ ಪ್ರಿಫರಬ್ಲಿ ಇಟ್ ಈಸ್ ಸಜೆಸ್ಟೆಡ್ ದಟ್ ಐ ಈಟ್ ದಿಸ್. ಓಕೆ, ಸೊ ದ್ಯಾಟ್ ಒನ್. ಆಮೇಲೆ ಇದು ಎರಡು. ಸೊ ಐ ಹ್ಯಾವ್ ಗಾಟ್ ಒಂದು ಆಲ್ಮಂಡ್ ಇದೆ, ಒಂದು ವಾಲ್ನಟ್ ಇದೆ. ಆಲ್ಮಂಡ್ ವಾಲ್ನಟ್ ನನಗೆ ಗೊತ್ತು. ನಾನು ಬೆಳಗ್ಗೆ ಬೇಸಿಕ್ಲಿ ನಾನು ಓವರ್ನೈಟ್ ಸೋಕ್ ಮಾಡಿಬಿಟ್ಟು ಆಲ್ಮಂಡ್ ಮತ್ತು ವಾಲ್ನಟ್ನ ಬೆಳಗ್ಗೆ ನನ್ನ ಹಾಟ್ ವಾಟರ್, ಏನು ನಾನು ಹಾಟ್ ವಾಟರ್ ಮಾಡಿರ್ತೀನಲ್ಲ ಅದ್ರ ಜೊತೆ ನಾನು ತಿಂತೀನಿ. ಸೊ ದಿಸ್ ಈಸ್ ರಿಯಲಿ ಗುಡ್. ದಿಸ್ ಈಸ್ ಆಲ್ಸೋ ಪ್ರಿಟಿ ಎಕ್ಸ್ಪೆನ್ಸಿವ್, ಯಾಕಂದರೆ ಅಲ್ಲಿ ಇಂಪೋರ್ಟೆಡ್ ಡ್ರೈ ಫ್ರೂಟ್ಸ್ ಮಾತ್ರ ಅವ್ರ ಹತ್ರ ಇರೋದು ಲಾಯಲ್ ಮಾರ್ಟಲ್ಲಿ. ಸೊ ದಿಸ್ ಕಾಸ್ಟಿಂಗ್ ಬಿ ಬರೀ 100 grams-ಗೆ 155 rupees. ಆ್ಯಂಡ್ ಫಾರ್ ವಾಲ್ನಟ್ 100 grams-ಗೆ 290 rupees. ಸೊ ಇಟ್ಸ್ ಎಕ್ಸ್ಪೆನ್ಸಿವ್, ಆ್ಯಂಡ್ ದುಡ್ಡು ಜಾಸ್ತಿ ಅದರಲ್ಲಿ ಹೋಗಿದ್ದು. ದೆನ್ ಐ ಗಾಟ್ ದಿಸ್ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಫ್ರಮ್ ಅಮೂಲ್. ಅಗೇನ್, ನಾನು ಏನೇ ವಸ್ತು ತೊಗೊಂಡಿದ್ರು ಇವೆಲ್ಲ ಗಟ್ ಫ್ರೆಂಡ್ಲಿ ವಸ್ತುನೇ. ನನಗೆ ನನ್ನ ರಿಪೋರ್ಟ್ ಪ್ರಕಾರ ಏನು ಅಪ್ರೂವ್ ಆಗಿದೆ ಅದ್ರ ಪ್ರಕಾರ. ಸೊ ನಾನು ಮುಂಚೆ ಮಿಲ್ಕೇ ಕುಡಿತಾಯಿಲ್ಲ, ಮಿಲ್ಕ್ ನನಗೆ ಆಗೋದೇ ಇಲ್ಲ. ನನಗೆ ಐ ಆಮ್ ನಾಟ್ ಅಲರ್ಜಿಕ್, ಬಟ್ ಐ ಆಮ್ ಇಂಟಾಲರೆಂಟ್ ಟು ಲ್ಯಾಕ್ಟೋಸ್. ಸೊ ಹಾಗಾಗಿ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ನ ಸಜೆಸ್ಟ್ ಮಾಡಿದ್ರು. ಸೊ ಅಮೂಲ್ದು ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಇಸ್ ಪ್ರಿಟಿ ರೀಸನಬಲ್. ಐ ಥಿಂಕ್ ಇಟ್ಸ್ ಅರೌಂಡ್ 26 rupees. On MRP it is 29, so they give it on 26 rupees. So this is really good. So ನಿಮಗೆ ಯಾರ್ಯಾರು ಇಂಟಾಲರೆನ್ಸ್ ಇದೆಯೋ ಮಿಲ್ಕ್ಗೆ, ಲ್ಯಾಕ್ಟೋಸ್ಗೆ, then you can buy this. So I got 2 of these. ಸ್ಮೂದಿ ಮತ್ತು ಏನಾದರೂ, ನಾನು ಯೂಶ್ವಲಿ ಸ್ಮೂದಿನೇ ಮಾಡೋದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ.
ಸಮ್ಟೈಮ್ಸ್ ಮಾಚಾ ಟೀ ಎಲ್ಲ ಮಾಡ್ತೀನಲ್ಲ, ಸೊ ಅದಕ್ಕೆ ಐ ಯೂಸ್ ದಿಸ್. ಇದು ಸ್ಟಾರ್ ಫ್ರೂಟ್ ಅಂತ. ಸ್ಟಾರ್ ಫ್ರೂಟ್ ಇಸ್ ರಿಯಲಿ ಗುಡ್ ಆಯಿತಾ. ಈ ಫ್ರೂಟ್ನ ನಾನು ನಿಮ್ಮ ಮುಂದೆ ತೆಗೆದ್ಬಿಡ್ತೀನಿ, ಇನ್ನೂ ನಾನು ಸೀಲ್ ತೆಗೆದಿಲ್ಲ. ಇದು ನನಗೆ ಕಾಸ್ಟೆಡ್ ಮಿ ಅರೌಂಡ್ 33 rupees ಫಾರ್ ಅರೌಂಡ್ 250 grams. ಸ್ಟಾರ್ ಫ್ರೂಟ್ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತು ಎಷ್ಟು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಫ್ರೂಟ್ಸ್ ಆಯಿತಾ. ನಂಗೆ ತುಂಬ ಇಷ್ಟ ಇದು. ಸೊ ಇದನ್ನು ಅದು ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ. ಯೂಶ್ವಲಿ ಈ ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ಲ, ಅಲ್ಲಿ ಸಿಗುತ್ತೆ. ಬಟ್ ದೆನ್ ಇದು ಆಮೇಲೆ ನನಗೆ ಅಲ್ಲೇ ಸಿಕ್ತು. ಸೊ ಐ ಥಾಟ್ ಐ ವಿಲ್ ಬೈ ದಿಸ್. ಇದನ್ನ ಸ್ವಲ್ಪ ಹಣ್ಣಾಗಕ್ಕೆ ಬಿಡಬೇಕು, ಸ್ವಲ್ಪ ಸ್ವೀಟ್ನೆಸ್ ಬರಬೇಕು. ಇಲ್ಲಾಂದರೆ ಏನಂದರೆ ಅದು ತೀರಾ ಒಂಥರ ಹುಳಿಯಾಗಿರುತ್ತೆ. ಅದು ತೊಗೊಂಡು ಬಂದೆ. ದೆನ್ ಇನ್ನೊಂದು ನನ್ನ ಫೇವ್ರೆಟ್ ಫ್ರೂಟ್, ದಿಸ್ ಇಸ್ ಡ್ರ್ಯಾಗನ್ ಫ್ರೂಟ್. ಇದೂ ಅಷ್ಟೇ ಅರೌಂಡ್ 600 grams ಇದೆ. ಇಟ್ ಕಾಸ್ಟೆಡ್ ಮಿ ಅರೌಂಡ್ 123 rupees ಆಯಿತಾ. ನಿಮ್ಮಿಂದಲೇ ತೆಗೆದುಬಿಡ್ತೀನಿ. ಡ್ರ್ಯಾಗನ್ ಫ್ರೂಟ್ ಇಲ್ಲಿ ಈ ಮಾರ್ಕೆಟಲ್ಲಿ ತುಂಬ ಫ್ರೆಶ್ಶಾಗಿ ಸಿಗುತ್ತೆ ಡ್ರ್ಯಾಗನ್ ಫ್ರೂಟ್. ನಾನು ತುಂಬ ಸಾರಿ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಅಗೇನ್ ಗಟ್ ಫ್ರೆಂಡ್ಲಿ. ನಾನು ಏನೇ ವಸ್ತು ತೊಗೊಂಡಿದ್ರು, ಸಾರಿ ಗೈಸ್, ಪ್ರಮೋಷ್ನಲ್ ಕಾಲ್, ಮೈ ಗಾಡ್, ಈ ಪ್ರಮೋಷ್ನಲ್ ಕಾಲ್ ಎಷ್ಟು ಬರುತ್ತೆ ಅಂದರೆ 2 ಬಂದಿದೆ ಅಷ್ಟೇ. 600 grams-ಗೆ 2 ಬಂದಿರೋದು. ಸೊ ಫ್ರಮ್ ದಿಸ್ ಲಾಯಲ್ ಮಾರ್ಕ್. ಆಮೇಲೆ ಮೈ ಫೇವ್ರೆಟ್ ಕರ್ಬೂಜ. ನಾವು ಹಿಂದಿಯಲ್ಲಿ ತರ್ಬೂಜ ಅಂತೀವಿ. ಸೊ ಕರ್ಬೂಜ ತೊಗೊಂಡೆ. ಇದನ್ನು ಕಾಯಿ ಇದೊಂದು ಐ ಥಿಂಕ್ 1-2 ದಿನ ಇಡಬೇಕು ನಾನು, ಆವಾಗ ಇದು ಹಣ್ಣಾಗುತ್ತೆ. ಅದಾದಮೇಲೆ ಕಟ್ ಮಾಡಿ ತಿನ್ನೋದು. ಇಲ್ಲ ಯೂಶ್ವಲಿ ನಾನು ಜ್ಯೂಸ್ ಎಲ್ಲ ಮಾಡಲ್ಲ, ಬಿಕಾಸ್ ಯಾವುದೇ ಫ್ರೂಟ್ನ ನೀವು ಜ್ಯೂಸಿಗೆ ಕನ್ವರ್ಟ್ ಮಾಡಿದಾಗ ಅದು ಫ್ರುಕ್ಟೋಸಲ್ಲಿ ಕನ್ವರ್ಟ್ ಆಗುತ್ತೆ, ವಿಚ್ ಇಸ್ ಹೈ ಇನ್ ಶುಗರ್. ಸೊ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಐ ಜಸ್ಟ್ ವಾಂಟ್ ಟು ಈಟ್ ಲೈಕ್ ಅ ಫ್ರೆಶ್ ಕಟ್ ಫ್ರೂಟ್. ದಟ್ಸ್ ಆಲ್ವೇಸ್ ಗುಡ್. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್. ಯಾವುದೇ ಫ್ರೂಟ್ ನಾನು ಜ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹೇಗಿದೆ ಜಸ್ಟ್ ಫ್ರೆಶ್ ಫ್ರೂಟ್ಸ್ನ ಕಟ್ ಮಾಡಿ ತಿನ್ನಿ. ಆ್ಯಂಡ್ ದೆನ್ ಎವ್ರಿಬಡೀಸ್ ಫೇವ್ರೆಟ್ ಪಪಾಯ. ಸೊ ಇದೂ ಅಷ್ಟೇ ಕಾಯಿ ಇದೆ. ಇನ್ನೊಂದು 2 ದಿನ ನಾನು ಯಾವುದೇ ವಸ್ತು ತೊಗೊಂಡು ಸ್ವಲ್ಪ ಕಾಯಿ ತೊಗೊಳ್ತೀನಿ. ಸೊ ಅದೊಂದು 2 ದಿನ ಆದಮೇಲೆ ಅದು ಹಣ್ಣಾದಮೇಲೆ ಚೆನ್ನಾಗಿರುತ್ತೆ. ತೀರಾ ಹಣ್ಣಾಗಿರೋ ತೊಗೊಂಡ್ರೆ ಆಮೇಲೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಸೊ ಹಾಗಾಗಿ ಪಪಾಯ ಅಷ್ಟೇ ಗೈಸ್. ನಾನು ತೊಗೊಂಡು ಬಂದಿರೋ ಐಟಮ್ಸ್ ಇಷ್ಟೇ. ಸೊ ಐ ಶೋಡ್ ಯು ಆಲ್ 9 items. ಸೊ ಎಲ್ಲ ನಾನು ತೋರಿಸಿದ್ದೀನಿ. ಐ ಲವ್ ಗ್ರೋಸರಿ ಶಾಪಿಂಗ್. ನನಗೇನೋ ಗೊತ್ತಿಲ್ಲ, ನನಗೆ ಈ ಆನ್ಲೈನ್ ಆರ್ಡರ್ ಮಾಡೋದು, ಬ್ಲಿಂಕಿಟ್ ಪಂಕಿಟ್ ಮಾಡೋದೆಲ್ಲ ನಂಗೆ ಇಷ್ಟ ಇಲ್ಲ. ಐ ಜಸ್ಟ್ ವಾಂಟ್ ಟು ಗೋ ಆ್ಯಂಡ್ ಶಾಪ್ ಫಾರ್ ಗ್ರೋಸರಿ. ಎಷ್ಟೋ ಹುಡುಗಿರಿಗೆ ಮೇಕಪ್ಪು, ಕಾಸ್ಮೆಟಿಕ್ಸು ಅಂಥವೆಲ್ಲ ತೊಗೊಳೋದಕ್ಕೆ ತುಂಬ ಇಷ್ಟ. ನನಗೆ ಗ್ರೋಸರಿ ತೊಗೊಳಕ್ಕೆ ಇಷ್ಟ. ಬಿಕಾಸ್ ಐ ಥಿಂಕ್ ಫಾರ್ ಮೀ ಮೈ ಆ್ಯಕ್ಚುಲ್ ಅಸೆಟ್ ಇಸ್ ಮೈ ಹೆಲ್ತ್. ಸೊ ಇಂಟರ್ನಲ್ ಹೆಲ್ತ್ನ ಕಾಪಾಡೋದಕ್ಕೆ ದ ಬೆಸ್ಟ್ ಫೂಡ್ ದಟ್ ಯು ನೀಡ್, ದ ಬೆಸ್ಟ್ ಅಸೆಟ್ ದಟ್ ಯು ಕ್ಯಾನ್ ಗಿವ್ ಇಸ್ ಫುಡ್, ರೈಟ್. ಸೊ ಅಂಥ ಶಾಪಿಂಗ್ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋದಕ್ಕೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಬಾಯ್. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ನೋಡಿ ವೀಕ್ಷಕರೇ ಅಲ್ಲ, ಬಿಲವೆಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನನ್ನ ಪಾಯಿಂಟ್ಲೆಸ್ ವ್ಲಾಗ್ಸ್ನೂ ನೋಡ್ತಾ ಇರಿ. ತುಂಬ ಮಜಾ ಇರುತ್ತೆ. ನಾನು ಎಲ್ಲೆಲ್ಲೂ ಹೋಗೋದನ್ನೆಲ್ಲ ತೋರಿಸ್ತೀನಿ. ಕೆಲವು ಸರಿ ಫ್ಯಾಮಿಲಿ ಜೊತೆನೂ ಇರ್ತೀನಿ. ಸೊ ಐ ವಿಲ್ ಡೂ ಆಲ್ ಆಫ್ ದ್ಯಾಟ್. ಸೊ ಕೀಪ್ ವಾಚಿಂಗ್, ಕೀಪ್ ಎನ್ಕರೇಜಿಂಗ್, ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಲವ್ ಯು.